ಗುರುಜಿ, ಈಗ ತಾವು ಹೇಳಿದ್ರಿ ಯೋಗದಲ್ಲೇ ಸಾಕಷ್ಟು ವಿಧಗಳಿದ್ದಾವೆ. ಈಗ ಹಠಯೋಗ, ರಾಜಯೋಗ ಇದೆ. ಸೊ ಅದೇ ರೀತಿ ಈಗ ಯೋಗದ ಎಷ್ಟು ಪ್ರಕಾರಗಳಿದ್ದಾವೆ ಸರ್, ಮತ್ತು ಅದರಿಂದ ಏನು ಯಾವ್ಯಾವ ಯೋಗದಿಂದ ಏನೇನು ಲಾಭಗಳಾಗ್ಬೋದು? ಭಾಳ ಒಳ್ಳೆಯ ಪ್ರಶ್ನೆ ಅದರ ಇದು. ಮುಖ್ಯವಾಗಿ ಆ ಜೀವ ಶಿವನನ್ನು ಬೆರಿಬೇಕಾದ್ರೆ ಸಹಾಯಕವಾಗಿರುವಂಥವು ಮುಖ್ಯವಾಗಿ 4. ಅದು ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ. ಇವು 4 ಮುಖ್ಯ ಅದಾವೆ. 5ನೇದು ಶಿವಯೋಗ. ಮಂತ್ರಯೋಗ ಅದರಲ್ಲೇ ಒಂದು ಬಾಹ್ಯ ಮಂತ್ರಯೋಗ ಸಾಧನ, ಇನ್ನೊಂದು ಅಂತರ್ಮಂತ್ರಯೋಗ ಸಾಧನ ಅಂತದ ರೀ. 2 ರೀತಿ ಅದ. ಬಾಹ್ಯ ಮಂತ್ರಯೋಗದಲ್ಲೇ ಮಂತ್ರದ ಋಷ್ಯಾದಿ ಎಲ್ಲ ಅಂಗಸಹಿತ ಸಾಧನ ಮಾಡಬೇಕು. ಅಂತರ್ಮಂತ್ರಯೋಗ ಸಾಧನ ಅಂತಂದರೆ ಅದು ಸಹಜವಾಗಿ ನಡೆಯುವಂಥದ್ದು. ಬಹು ಹೇಳ್ತಾರೆ, ನಿಜಗುಂಡ್ರೆ ಹೇಳ್ಯಾರ, ಬೇರೆ ಬಹು ವಿದ್ಯೆಯೋಳ್ ಬಳಲುವರು ತಮ್ಮೊಳಗೆ ತೋರುವ ಮಹಾಮಂತ್ರವನ್ನು ಜಪಿಸದೆ ಅಂಥೇಳಿ ಅಂತರಂಗದ ಪ್ರವೇಶವನ್ನು ಕೂಡ ಅದ. ಹಾಗೆ ಲಯಯೋಗದಲ್ಲೇ ನಾಥದ ನಿಜದೊಳಾಗಲಿ ಬಿಂದುವಿನ ರಮ್ಯವಾದ ರೂಪಿನೊಳಾಗಲಿ. ಸಾಧಕನಿಗೆ ಇಲ್ಲೊಂದು ಭಾಳ ಮಹತ್ವದ ಮಾತನ್ನು ಹೇಳ್ತೀನಿ ಕೇಳಿ. ಒಬ್ಬ ಸಾಧಕ ಮಂತ್ರಯೋಗದ ಅಭ್ಯಾಸದಲ್ಲಿ ತೊಡಗಿದ ಅಂತಂದ್ರೆ, ಬಾಹ್ಯ ಮಂತ್ರಯೋಗದಿಂದಾಗಲಿ ಅಥವಾ ಜಪ ಸಾಧನ ಅಂತ ಕರಿತೀವಿ ನಾವು ಅದಕ್ಕೆ, ಅದರಲ್ಲೇ ತೊಡಗಿದ ಅಂತಂದ್ರೆ ಏನಾಗ್ತದೆ, ಅವನಿಗೆ ತನ್ನಿಂದ ತಾನೇ ನಡೆಯುವಂಥ ನಾದ ಕೇಳಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಅನಾಹತ ನಾದ ಅಂತ ಕರೀತಾರೆ. ಆಹತ ಅಂತಂದ್ರೆ 2 ವಸ್ತುಗಳು, 2 ಕೈ ಅದಾವ. ಈಗ ಚಪ್ಪಾಳಿ ಹೊಡೆದಿವಿ, ಒಂದು ಧ್ವನಿ ಉತ್ಪನ್ನ ಆಯಿತು. ಇದಕ್ಕೇನಂತ ಕರೀತಾರೆ? ಆಹತ. ಆಹತ. ಅನಾಹತ ಅಂತಂದ್ರೆ ಅದು ತನ್ನಿಂದ ತಾನೇ ಹೊರಹೊಮ್ಮುವಂಥ ನಾದ. ನಿಮ್ಮಲ್ಲೆಲ್ಲರಲ್ಲಿ ಐತಿರೋದು, ಆದರೆ ಅದು ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ ಅಂತಂದ್ರೆ ನಮ್ಮ ಲಕ್ಷ್ಯ ಕಡೆ ಹೋಗಿಲ್ಲ. ಆ ನಾದದ ಕಡೆ ಈ ಮಂತ್ರಯೋಗ ಕರ್ಕೊಂಡು ಹೋಗುತ್ತೆ. ಮಂತ್ರಯೋಗ ಏನು ಮಾಡ್ತದೆ ರೀ? ನಾದದ ಕಡೆ ಹೋಗ್ತೈತಿ. ನಮ್ಮಲ್ಲೇ ಅನಂತ ಕೋಟಿ ಸೂರ್ಯಚಂದ್ರ ಪ್ರಭೆಯನ್ನು ಮೀರಿಸುವ ಬಿಂದುವದ ಒಳಗೆ ಅನಂತ ಕೋಟಿ ಪ್ರಕಾಶ ಅದ ರೀ. ಆ ನಾದ ಪ್ರಕಾಶದ ಕಡೆ ಕರ್ಕೊಂಡು ಹೋಗುತ್ತೆ. ಇದೆಲ್ಲ ಯಾವುದು ಮಾಡ್ತದಪ್ಪ ಅಂತಂದ್ರೆ ಮಂತ್ರಯೋಗ ಮಾಡುತ್ತೆ ರೀ. ಅದರಿಂದ ಬಾಹ್ಯ ಪ್ರಯೋಜನಗಳು ಭಾಳ ಅದಾವೆ. ಬಾಹ್ಯ ಪ್ರಯೋಜನ ಏನಪ್ಪ ಅಂತಂದ್ರೆ, ಶರೀರ ಮಂತ್ರಯೋಗದ ಮೊದಲನೇ ಘಟ್ಟ ನಾವು ಸಾಧನ ಮಾಡೋಕ್ಕೆ ತೊಡಗಿದ್ವಿ ಅಂತಂದರೆ ಮೊದಲನೇ ಲಕ್ಷಣ ಏನಂತಂದರೆ ಶರೀರದ ಆರೋಗ್ಯ ತನ್ನಿಂತಾನೆ ಆಗುತ್ತೆ ರೀ. ಆನಂತರ ನಾದ ಕೇಳಕ್ಕೆ ಪ್ರಾರಂಭ ಆಯ್ತಂತಂದರೆ, ಅವನಿಗೆ ಅನಾಹತ ನಾದ ಜರಾಕರ್ತ ಕೇಳಾಕೈತಂತಂದ್ರೆ ಆವಾಗ ಅವನ ಶರೀರದಲ್ಲೇ ಭಾಳ ಬದಲಾವಣೆಗಳಾಗ್ತವೆ ರೀ. ಅಸಾಧ್ಯ ರೋಗಗಳು ಸುದುಕ ಕಮ್ಮಿ ಆಗ್ತವೆ. ಇದು ಬಾಹ್ಯ ಪ್ರಯೋಜನ ಹೇಳಕತ್ತ ನಾನು. ತನ್ನಿಂತಾನೇ ಹೋಗ್ತವೆ. ಆ ಪ್ರಕಾಶ ಪ್ರಾರಂಭ ಆಯ್ತಂತಂದರೆ ಅಲೌಕಿಕ ಶಕ್ತಿ ಬರುತ್ತೆ ಅವನಿಗೆ. ಈ ಬಾಹ್ಯ ಚಕ್ಷುಗಳು ಯಾವುದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಆ ಪ್ರಕಾಶದ ಮಾಧ್ಯಮದಿಂದ ನೋಡಬಹುದು. ಇದೆಲ್ಲ ಬರುತ್ತೆ ಸಾಧಕನಿಗೆ. ಇವೆಲ್ಲವೂ ಸಾಧನಾ ಮಧ್ಯದಲ್ಲಿ ಬರುವಂಥ ಸೂಚನಾ ಫಲಕಗಳಿದ್ದಂಗೆ ಅಷ್ಟೆ. ಮುಖ್ಯ ಏನಂತಂದ್ರೆ ಆನಂದ ಸ್ಥಿತಿ. ಮನುಷ್ಯನ ಮುಖ್ಯ ಕರ್ತವ್ಯನೇ ಆನಂದ, ಹೌದಿಲ್ರಿ? ಆನಂದಕ್ಕಾಗಿ ಎಲ್ಲ ಮಾಡೋದು. ಎಲ್ಲ ಆನಂದಗಳು ಹೆಂಗದಾವ ಅಂತಂದ್ರೆ ಕೈ ಬಿಟ್ಟು ಹೋಗ್ತಾವ್ರಿ ಅವು. ಇನ್ನೊಂದು ಆನಂದ ಅದ, ಅದೆಂದೂ ಹೋಗಂಗಿಲ್ಲ. ನಿರತಿಶಯವಾಗಿರುವಂಥ ಆನಂದ, ನಿರಂತರವಾಗಿರುವಂಥ ಆನಂದ. ಅಂಥ ಆನಂದ ಅದು ಬ್ರಹ್ಮಸ್ವರೂಪದ ಆನಂದಂ ಬ್ರಹ್ಮೇತಿ ಅಂತ ಹೇಳ್ಯಾರ. ಆನಂದವೇ ಅದು ಪರಮಾತ್ಮ, ಅದು ಪ್ರಾಪ್ತಿಯಾಗ್ತದೆ. ಅದನ್ನು ಕೊಡಿಸೋದು ಯಾವುದಪ್ಪ ಅಂದರೆ ಯೋಗ. ಈಗ ಗುರುಜಿ, ತಾವು ಆನಂದ ಯಾವ ರೀತಿಯಾಗಿ ನಾವು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳಿದರೆ, ಸೊ ಈಗಿನ ಒಂದು ಆಧುನಿಕ ಯುಗದಲ್ಲಿ ಒಂದು ಕೆಲಸ, ಒತ್ತಡ, ಸಂಸಾರ, ಸೊ ಕೆಲಸದಲ್ಲಿ ಬರುವಂಥ ನಾನಾ ತೊಂದರೆಗಳು, ಸೊ ಚಾಲೆಂಜಸ್ಗಳು ತುಂಬ ಇರ್ತವೆ. ಸೊ ಇದರಿಂದ ಒಬ್ಬ ಮನುಷ್ಯ ಹೇಗೆ ಆನಂದವಾಗಿರ್ಬೋದು,
ಇಂಥ ಒಂದು ಗದ್ದಲದಲ್ಲೂ ಕೂಡ ಮನಸ್ಸನ್ನು ಹೇಗೆ ಶಾಂತವಾಗಿಟ್ಕೋಬಹುದು? ಭಾಳ ಉತ್ತಮ ಪ್ರಶ್ನೆ ರೀ. ಇಲ್ಲಿ ಏನದ ಅಂತಂದರೆ, ಇದು ಭೌತಿಕ ಶರೀರ. ಭೌತಿಕ ಶರೀರದ ಒಳಗಡೆ ಅಂದ್ರೆ ಈ ಶರೀರವೇ ನಾನಂತ ತಿಳ್ಕೊಂಡ್ರೆ ನನ್ನ ಒಳಗಡೆ ನನ್ನಲ್ಲೇ ಅಪರಿಮಿತ ಆನಂದ ಅದ. ಈ ದೇಹ ಮತ್ತು ಆನಂದಕ್ಕೆ ಮಧ್ಯವರ್ತಿಯಾಗಿ ನಿಂತಂಥ ಗೋಡೆ ಯಾವುದಪ್ಪ ಅಂತಂದರೆ ಈ ಮನಸ್ಸು ರೀ. ಆ ಮನಸ್ಸು ಏನು ಮಾಡ್ತದಂತಂದ್ರೆ, ಈ ಜಾಗೃತಾವಸ್ಥೆಯಲ್ಲಿ ಈ ಜ್ಞಾನೇಂದ್ರಿಯಗಳ ಮೂಲಕ ಹೊರ ಸಂಚಾರ ಮಾಡಿ ಅಥವಾ ಒಮ್ಮೊಮ್ಮೆ ತನ್ನಲ್ಲಿ ತಾನಮಗ್ನಾಗಿ ಅನೇಕ ದುಃಖಗಳಿಗೆ ಒಳಗಾಗ್ತದೆ ರೀ. ಅದು ಯಾವುದು ಮನಸ್ಸು. ಯಾಕೆ ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳ್ಯಾರ. ಬಂಧನಕ್ಕೂ ಮನಸ್ಸೇ ಕಾರಣ, ಮುಕ್ತಿಗೂ ಮನಸ್ಸೇ ಕಾರಣ. ಶರಣರಂತೂ ಭಾಳ ಚಂದ ಹೇಳ್ಯಾರ್ರಿ, ಮನವೆಂಬ ಮರ್ಕಟ ಅಂತ ಬಳಸ್ಯಾರ ಶರಣರು ಮನಸ್ಸಿಗೆ. ಮನವೆಂಬ ಮರ್ಕಟ. ಈ ಶರೀರ ಅನ್ನೋದು ಇದು ವೃಕ್ಷ, ಮನಸ್ಸು ಅನ್ನೋದೊಂದು ಮರ್ಕಟ ಅಂದ್ರೆ ಮಂಗ್ಯ ಇದ್ದಂಗೆ. ಮನವೆಂಬ ಮರ್ಕಟ ತನು ಎಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಒಂದು ಗಿಡಕ್ಕೆ ಹೆಂಗೆ ಟೊಂಗಿರ್ತಾವಲ್ಲ, ಹಂಗೆ ಈ ದೇಹ ಅನ್ನೋ ಗಿಡಕ್ಕೆ ಈ ಕಣ್ಣು, ಕಿವಿ, ಮೂಗ, ನಾಲಿಗೆ, ಚರ್ಮ ಅನ್ನೋ ಇವು ಟೊಂಗಿಗಳು. ಇದರೊಳಗೆ ಈ ಮನಸ್ಸು ಕುಂತದ. ಅದೇನು ಮಾಡ್ತದಪ್ಪ ಅಂತಂದ್ರೆ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ, ಈ ಕಣ್ಣಿನ ಮುಂದೆ ರೂಪದ, ಕಿವಿ ಮುಂದೆ ಶಬ್ದದ, ನಾಸಿಕದ ಮುಂದೆ ಗಂಧ, ಜಿಭೆ ಮುಂದೆ ರಸ, ಚರ್ಮದ ಮುಂದೆ ಸ್ಪರ್ಶ. ಹೌದಿಲ್ಲ ರೀ? ಇವು ಹಣ್ಣಿವು. ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳನುಭವಿಸುತ್ತಾ ಭವದತ್ತ ಮುಖ ಮಾಡಿದೆ ನೋಡ. ಮನಸ್ಸಿನ ಸ್ವಭಾವ ಈ ಕಡೆ ಹರಿದದ ರೀ. ಅದಕ್ಕಾಗಿ ಅವ ಗದ್ಲಕ್ಕೆ ಬೀಳ್ತಾನೆ. ಯಾಕೆ ಗೊತ್ತೇನ್ರಿ? ಇಲ್ಲೊಂದು ರಹಸ್ಯ ಅದ. ಏನು ರಹಸ್ಯ ಅಂತಂದ್ರೆ, ನೀವು ಎಷ್ಟು ಈಗೊಂದು ರೂಪ ಅದ ತಿಳ್ಕೊನು. ನಮ್ಮ ಮನಸ್ಸು ನೇತ್ರೇಂದ್ರಿಯ ಮೂಲಕ ರೂಪದ ಕಡೆ ಹೋಯಿತು ಅಂತಂದ್ರೆ ಎಷ್ಟಂತ ನೋಡ್ತೀವಿ ನಾವು, ಅದಕ್ಕೊಂದು ಸಾಕಾಗ್ತದೆ. ಅವಾಗ ಮನಸ್ಸು ಏನು ಮಾಡ್ತದೆ, ರೂಪ ಸಾಕಿನ ಶಬ್ದ ಕಡೆ ಹೋಗೋಣ ಅಂತ ಶಬ್ದಕ್ಕೆ ಹೋಗುತ್ತೆ. ಎಷ್ಟಂತ ಕೇಳ್ತಾನೆ. ಆನಂತರ ನಾಲಿಗೆ ಬರ್ತಾರೆ, ರುಚಿಸೋನು ಅಂತೇಳಿ. ಆನಂತರ ಒಂದಿಷ್ಟು ಸುಗಂಧವನ್ನು ತಗೋನು, ಒಂದಿಷ್ಟು ಸ್ಪರ್ಶ ಸುಖವನ್ನು ಅನುಭವಿಸೋನು ಅಂತೇಳಿ ಈ ಮನಸ್ಸೇ ಇಂದ್ರಿಯಗಳ ಮೂಲಕ ಎಲ್ಲ ಕಡೆ ಹೊಂಟದ ರೀ. ಎಲ್ಲ ವಿಷಯಗಳನ್ನು ಅನುಭವಿಸ್ತಾ ಹೊಂಟದ. ಹೀಗಾಗಿ ವಿಷಯಗಳಲ್ಲೇ ಪೂರ್ಣ ತೃಪ್ತಿ ಸಿಗಲಾರ್ದಕ್ಕಾಗಿ ಮುಖ್ಯ ಮಾತು. ವಿಷಯಗಳಲ್ಲೇ ಪೂರ್ಣ ತೃಪ್ತಿ ಸಿಗಲಾರ್ದಕ್ಕಾಗಿ ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಹರಿದಾಡಿ ಬಳಲಾಕತ್ತೈತಿ. ಅದು ಯಾವುದು? ಮನಸ್ಸು. ಹೀಗಾಗಿ ಬಳಲಿ ಸಾಯಂಕಾಲ ನಿದ್ರೆ ಹೋಗ್ತಾನೆ ಮನುಷ್ಯ. ನಿದ್ರೆಯಾಗಿ ಏನಾಗ್ತದ, ವಿಷಯಗಳ ಕಡೆ ಇಂದ್ರಿಯಗಳ ಮೂಲಕ ಮನಸ್ಸಿನ ವಿಷಯ ಕಡೆ ಹರಿತೈತಲ್ಲ, ಆ ಮನಸ್ಸು ಅಂತರ್ಮುಖ ಆಕತಿ. ಯಾವುದೋ ಒಂದು ಗೊತ್ತಿಲ್ಲದ ಆನಂದ ಸ್ಥಿತಿಯ ಮಗ್ನ ಆಕತಿ. ಹೌದಿಲ್ರಿ? ಆ ಕಡೆ ಹೋಗಿ ಮಗ್ನ ಆಗಿಬಿಡ್ತೈತಿ. ಅಂದ್ರೆ ವಿಷಯಗಳನ್ನು ಹಿಡಿದಾಗ ಸುಖವಾಗಿದ್ದು ವಿಷಯಗಳನ್ನು ಬಿಟ್ಟಾಗ ಸುಖ ಆಗ್ತೈತೆ ಅವನಿಗೆ. ನಿದ್ದಿಗೆ ಹೋಗೋದದ, ವಿಷಯಗಳನ್ನ ಬಿಡ್ತಾನವ. ಹೌದಿಲ್ರಿ? ಸುಖಕ್ಕೆ ಕಾರಣ ಏನಂತಂದ್ರೆ ವಿಷಯಗಳಲ್ಲ. ಹೌದಿಲ್ರಿ? ತಾತ್ಪೂರ್ತಿಕ ಸುಖ ಸಿಗ್ಬೋದು, ಆದರೆ ಶಾಶ್ವತ ಸುಖ ಸಿಗಂಗಿಲ್ಲ. ಶಾಶ್ವತ ಸುಖನ ಜರಕತ್ತು ವಿಷಯದಲ್ಲಿ ಸಿಗ್ತಿತ್ತಂತಂದ್ರೆ ನಿದ್ದಿನ ಮಾಡ್ತಿರ್ಕಿಲ್ಲ, ಬಿಡತಿರ್ಕಿಲ್ಲ. ಅವನ ಸ್ವಾಭಾವಿಕವಾಗಿ ಅದನ್ನು ಬಿಟ್ಟು ಒಳಗೆ ಇಳಿತಾನ ಮನುಷ್ಯ. ಮನಸ್ಸು ಒಳಗೆ ಇಳಿತದ. ಒಂದು 10 ತಾಸು, ಒಬ್ಬೊಬ್ರು 8 ತಾಸು, ಒಬ್ಬೊಬ್ರು 6 ತಾಸು, ಒಬ್ಬೊಬ್ರು 4 ತಾಸು ಅಷ್ಟಾದರೂ ಕೂಡ ವಿಷಯಗಳನ್ನು ಬಿಟ್ಟು ಹಿಂದೆ ಸರಿದು ಆನಂದ ಸ್ಥಿತಿಗೆ ಹೋಗ್ತಾರಲ್ಲ. ಹೌದಿಲ್ರಿ? ಎಲ್ಲ ಬಿಡ್ತಾರಲ್ಲ. ಯಾಕೆ ಬಿಡ್ತಾನೆ? ವಿಷಯಗಳಲ್ಲಿ ಸುಖ ಇಲ್ಲ ಅಂತ. ಮನುಷ್ಯನ ತಪ್ಪು ಕಲ್ಪನೆ ಏನಪ್ಪ ಅಂತಂದ್ರೆ ವಿಷಯಗಳಲ್ಲೇ ಸುಖ ಐತಿ ಅಂತ ಹೊಂಟಾನ. ಇದು ಮಿಸ್ಟೇಕ್ ರೀ ಇದು. ಹೌದಲ್ರಿ? ಎಲ್ಲಿ ಸುಖ ಆಯ್ತು ಅನ್ನೋದು ಗೊತ್ತಿಲ್ಲ, ಸುಖದ ಮೂಲ ಗೊತ್ತಿಲ್ಲ. ಸುಖದ ಮೂಲ ಗೊತ್ತಾಯ್ತಂತಂದ್ರೆ ಅವಾಗ ಈ ಗಡಬಡಿ ಹೋಗಂಗಿಲ್ಲ. ಅದಕ್ಕಾಗಿ ಮನುಷ್ಯ ಏನಾಗ್ತದಪ್ಪ ಅಂತಂದ್ರೆ ಈ ದುಃಖ, ಮನಸ್ಸಿನ ಯಾತನೆಗಳು, ಯಾತನ ಅಂದ್ರೆ ಅದೊಂಥರ ದುಃಖ ರೀ.
ಈ ಈ ನಮ್ಗಿಂತ ಒಬ್ಬ ಶ್ರೀಮಂತರ ಈ ಮನೆ ಭಾಳ ದೊಡ್ಡದದ ರೀ ಸರ್ ಮನ್ಯಾಗ ಕೂತೀವಿ. ಇವ್ರ ಮನೆ ದೊಡ್ಡದದ, ನಮ್ಮ ಮನೆ ಭಾಳ ಸಣ್ಣದೈತಿ. ನಾವು ಸಣ್ಣ ಮನೆಯವ್ರಿಗೆ ದೊಡ್ಡ ಮನೆ ನೋಡಿದ್ರೆ ನಮ್ಮದು ಇಂಥದಿಲ್ಲಪ್ಪ ಅಂತ ಅನಿಸ್ತೈತಿ, ಹೌದಲ್ಲ ರೀ? ಇವರಿಗೆ ಇದಕ್ಕಿಂತ ಒಂದು ದೊಡ್ಡ ಮನೆ ನೋಡ್ತಾರೆ, ಅವಾಗ ಇವ್ರಿಗೆ ಏನು ಅನಿಸ್ತದೆ, ನಮ್ಮದು ಅಂಥದಿಲ್ಲ ಅಂತ ಅನಿಸ್ತದೆ. ಅವರಿಗೆ ಅದಕ್ಕೆ ದೊಡ್ಡ ನೋಡಿರ್ತಾರೆ, ಅವ್ರು ನಮಗೆ ಇಲ್ಲ ಅಂತ ಅನಿಸ್ತದೆ. ಯಾಕೆ ಹಿಂಗಾಗ್ತದೆ ಹೇಳ್ರಿ? ಯಾಕೆ ಹಿಂಗಾಗ್ತದೆ ಅಂತಂದ್ರೆ ಸುಖದ ಮೂಲ ಎಲ್ಲಿ ಅನ್ನೋದು ಗೊತ್ತಿಲ್ಲ. ಮುಖ್ಯವಾಗಿ ನಾವೆಲ್ಲ ಏನು ತಿಳ್ಕೊಂಡೇವಿ, ಸುಖ ಅನ್ನೋದು ಹೊರಗೈತೆ ಅಂತ ತಿಳ್ಕೊಂಡೇವಿ. ಅದು ಸುಖ ಅನ್ನೋದು ಹೊರಗಿಲ್ಲ, ಸುಖ ಅನ್ನೋದು ಒಳಗದ. ಅದಕ್ಕಾಗಿ ಮನುಷ್ಯ ಎಂಥ ಶ್ರೀಮಂತದಾನಂತಂದ್ರೂ, ಬಂಗಾರದ ಬಟ್ಲೊಳಗೆ ಉಣ್ತಾನಂತಂದ್ರೂ ಎಲ್ಲ ಬಿಡಬೇಕ, ನಿದ್ರೆ ಹೋಗಬೇಕ. ಯಾಕೆ? ಸುಖಕ್ಕಾಗಿ, ಹೌದಲ್ರಿ? ಕೊನೆಗೆ ಅಜ್ಞಾನಿಗಳಿಗೆ ನಿದ್ರೆನೇ ಸುಖ, ಆತ್ಮಜ್ಞಾನಿಗಳಿಗೆ ಸಮಾಧಿಯೊಳಗೆ ಸುಖ ಸಿಗ್ತದೆ. ಈ ನಿದ್ರಾ ಸುಖ ಮತ್ತು ಸಮಾಧಿ ಸುಖಕ್ಕೆ ಎಷ್ಟು ವ್ಯತ್ಯಾಸ ಅದಪ್ಪ ಅಂತಂದ್ರೆ, ನಿದ್ರೆಯೊಳಗೂ ಆನಂದ ಆಗ್ತತಿ, ಸಮಾಧಿ ಸ್ಥಿತಿಯಲ್ಲಿಯೂ ಆನಂದ ಆಗ್ತತಿ, ಇಬ್ಬರು ಗಂಡ ಹೆಂಡತಿ ಸೇರಿದ್ರೂ ಆನಂದ ಆಗ್ತತಿ. ನಿಜಗುಣ ಶಿವಯೋಗಿಗಳಂತೂ 8 ರೀತಿ ಹೇಳ್ಯಾರ್ರಿ. ಸುಖ 8 ರೀತಿ ಅದ ಅಂತ ಹೇಳ್ತಾರೆ. ಒಂದೇ ಸುಖ ಬೇರೆ ಬೇರೆ ಉಪಾಧಿ ಮೂಲಕವಾಗಿ ಬೇರೆ ಬೇರೆ ರೀತಿಯಾಗಿ ಕಾಣಿಸ್ತದೆ. ವಾಸ್ತವಿಕ ಆನಂದ ನಮಗೆ ಪ್ರಾಪ್ತಿ ಆಯ್ತಂತಂದರೆ, ನನ್ನ ನಿಜ, ನನ್ನ ಆನಂದ ನನಗೆ ಪ್ರಾಪ್ತಿ ಆಯ್ತಂತಂದ್ರೆ, ಅದನ್ನು ಈ ಇಷ್ಟು ಆನಂದಗಳನ್ನು ಹೋಲಿಕೆ ಮಾಡಿದ್ರೆ, ಎಲ್ಲ ವಾಸನೆ ಈ ವಿಷಯಾನಂದವನ್ನು ಮೊದಲು ಮಾಡಿಕೊಂಡು, ವಿಷಯಗಳನ್ನೇ ನಾವು ಅನುಭವಿಸ್ತೀವಲ್ಲ, ಈ ಆನಂದವನ್ನು ಮೊದಲು ಮಾಡಿಕೊಂಡು ಎಲ್ಲ ಆನಂದಗಳನ್ನು ಕಂಪೇರ್ ಮಾಡಿದ್ರೆ, ನನ್ನ ವಾಸ್ತವಿಕ ಸುಖದ ಮುಂದೆ ಇದೇನೂ ಅಲ್ಲ. ಅಷ್ಟು ಸುಖ ಅದ ಸರ್. ಸಾಗರ ಆದ್ರೆ ಅದು ಯಾವುದು, ನನ್ನ ಆನಂದ ಸಾಗರ ಆದ್ರೆ, ಕಲ್ಪನಾ ಮಾಡ್ಕೊಂಡ್ರೆ ಸಾಗರನು ಕಮ್ಮಿ, ನನ್ನ ಆನಂದ ಸಾಗರ ಆದ್ರೆ, ಈ ಇನ್ನುಳಿದ ಆನಂದಗಳು ಅದರ ಮೇಲೆ ಬರುವಂಥ ಸಣ್ಣ ಸಣ್ಣ ಗುರುಳಿ ಬರ್ತಾವೆ ನೋಡ್ರಿ. ಸಾಗರ ತೆರೆ ಅಲ್ಲ, ಮತ್ತು ಅದ್ರ ಮೇಲೆ ಸಣ್ಣ ಸಣ್ಣ ಗುರುಳಿಗಳಿರ್ತಾವಲ್ಲ, ಅಷ್ಟೇ ಆನಂದದ. ವಾಸ್ತವಿಕ ಸುಖ ಅಂಥದೈತಿ. ಅದನ್ನೇ ಕೊಟ್ಟವರೆಲ್ಲ ಶರಣರು ಕೊಟ್ಟಿದ್ದು ಅದನ್ನು, ಸಂತರು ಕೊಟ್ಟಿದ್ದು ಅದನ್ನು, ಶಿವಯೋಗಿಗಳು ಕೊಟ್ಟಿದ್ದು ಅದನ್ನು. ಅವ್ರು ಹೇಳ್ತಾರೆ ಎಲ್ಲರೂ, ನೀನು ಸುಖ ಸ್ವರೂಪನೇ ಇದ್ದಿ, ನೀನೆಲ್ಲ ಪರಮಾತ್ಮ ಅಂದರೆ ಸುಖ ನೋಡ್ರಿ. ಪರಮಾತ್ಮ ಸ್ವರೂಪನಿದ್ದಿ ಅನ್ನೋಕ್ಕಿಂತನೂ ನೀನು ಸುಖ ಸ್ವರೂಪನಿದ್ದಿ ಅನ್ನೋದು ಭಾಳ ಚಲೋ, ಹೌದಿಲ್ರಿ? ನೀನು ಸುಖ ಸ್ವರೂಪನೇ ಇದ್ದಿ, ಅದನ್ನು ಹೊಂದಲ್ಲ ಅಂತ ಹೇಳ್ತಾರೆ ಅವರು. ಅದನ್ನು ಹೊಂದಕ್ಕೆ ಬರ್ತದ. ಅದಕ್ಕಾಗಿಯೇ ಯೋಗ ಎದಕ್ಕೆ ಬೇಕಂತಂದರೆ, ಅದನ್ನು ಹೊಂದಕ್ಕೆ ಪಾಯರಿ ಅದರಿದು. ನಿಜಗುಣ ಶಿವಗಳು ಹೇಳ್ತಾರೆ, ಈ ಪಂಚಯೋಗ ವಿವನು ಮಾಡಲು, ಒಂದು ವೇಳೆ ಈ 5 ಯೋಗ ಇಲ್ಲೇನು ಹೇಳಿದಲ್ಲ ಈ ಗ್ರಂಥದಲ್ಲೇ, 5 ಯೋಗಗಳನ್ನು ಯಾವ ಸಾಧಕ ಅಭ್ಯಾಸ ಮಾಡ್ತಾನೆ, ಆಳಲಹುದು ಮುಕ್ತಿ ಪದವನು ಅಂತ ಹೇಳ್ಯಾರ ಅವರು. ಮುಕ್ತಿ ಪದ ಅದನ್ನ ಇವ ಆಳಬಹುದು, ರಾಜ ಆಗ್ತಾನೆ. ಅಂಥ ಸಾಧನ ಅದರಿದು ಯೋಗ ಪದ್ಧತಿ. ಗುರುಜಿ, ಇವಾಗ ಅವಾಗೇ ಹೇಗಿತ್ತು ಶಿಕ್ಷಣ ಪದ್ಧತಿ ಅಂತ ಹೇಳಿದರೆ, ಹೊಡೆದು ಹೇಳಿದ್ರು ಆಗಲಿ ಗುರುದೇವ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಹೊಡೆದ್ರೆ ನಡೆಯಂಗಿಲ್ಲ ಗುರುಗಳೇ, ಶಿಕ್ಷಕರೇ ಅನ್ನೋ ಥರ ಆಗಿಬಿಟ್ಟಿದೆ. ಇವಾಗ ಸರ್ ಆ ಮಗುವಿಗೆ ಏನಾರು ಕಲಿಸ್ಬೇಕಂತ ಹೊಡೆದ್ರೂ ಸಹ ಅದು ಹೋಗಿ ತಂದೆ ತಾಯಿಗೆ ಹೇಳಿದರೆ, ಅವ್ರ ಪಾಲಕರು ಬಂದು ಶಿಕ್ಷಕರೊಟ್ಟಿಗೆ ಒಂದು ಜಗಳಕ್ಕಿಳಿಯುವಂಥ ಈ ಕಾಲಮಾನದೊಳಗೆ ನಾವು ಅದನ್ನು ಗಮನಿಸ್ತಾ ಇರ್ತೀವಿ. ಸೊ ಹಾಗಾಗಿ ಈಗ ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮ ಮಾರ್ಗದರ್ಶನ ಏನು ಗುರುಗಳೇ? ವಿದ್ಯಾ ಅಂತಂದರೆ, ನೀವು ವಿದ್ಯಾರ್ಥಿ ಪದವನ್ನು ಬಳಸಿರಿ. ವಿದ್ಯಾ ಅಂತ ಎದಕ್ಕೆ ಅಂತಾರಪ್ಪ ಅಂತಂದ್ರೆ, ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ನಮ್ಮನ್ನು ಮುಕ್ತನನ್ನಾಗಿ ಮಾಡುತ್ತದೋ ಅದು ವಿದ್ಯಾ. ಅದು ಬ್ರಹ್ಮವಿದ್ಯಾ ಮಾತ್ರ. ಅದಕ್ಕೆ ವಿದ್ಯೆಯಲ್ಲಿ 2 ಪ್ರಕಾರ ಅದಾವೆ, ಪರಾವಿದ್ಯಾ ಮತ್ತು ಅಪರಾವಿದ್ಯಾ ಅಂತ, ಹೌದಲ್ರಿ? ನಾವೇನು ಲೌಕಿಕ ಶಿಕ್ಷಣವನ್ನೇನು ಕಲಿತೀವಿ, ಇದೆಲ್ಲವೂ ಲೌಕಿಕ ಅಷ್ಟೇ. ಹಾಂ, 2ದರಲ್ಲಿಯೂ ಕೂಡ ಭಾಳ ಮಹತ್ವದ. ಇಬ್ಬರದು ಕೆಲಸ ಭಾಳ ಇಂಪಾರ್ಟೆಂಟ್ ಅದ. ನಾವು ಲೌಕಿಕ ಶಿಕ್ಷಣರೇ ಕಲೀಲಿ ಅಥವಾ ಆತ್ಮಜ್ಞಾನ ಶಿಕ್ಷಣವನ್ನರೇ ಕಲೀಲಿ, ಆ 2ದರಲ್ಲಿಯೂ ಪಾಲಕರದು ಅಷ್ಟು ಮಹತ್ವದ. ಬಾಲಕರ ಅಂದ್ರೆ ಏನು ಶಾಲೆಗೆ ಹೋಗ್ತಾರಲ್ಲ ವಿದ್ಯಾರ್ಥಿಗಳು,
ಅವ್ರದ್ದು ಅಷ್ಟೇ ಮಹತ್ವದ. ಯಾಕಂದ್ರೆ ವಿದ್ಯಾರ್ಥಿ ಪದದ ಅರ್ಥ ವಿದ್ಯಾ ಪ್ಲಸ್ ಅರ್ಥಿ, ವಿದ್ಯೆಯನ್ನು ಬಯಸುವವ. ಹೌದಿಲ್ರಿ? ವಿದ್ಯಾ ಬಯಸವ ಹೆಂಗಿರಬೇಕು ಅನ್ನೋದು ಕೂಡ ಹಳೆಯ ಕಾಲದಿಂದ ಭಾಳ ಅದಕ್ಕೆ ಪದ್ಧತಿ ಬಂದದ ರೀ. ಒಬ್ಬ ವಿದ್ಯಾರ್ಥಿ ಆದಂತವ ಅವನು ಸರ್ವಸ್ವವೇ ವಿದ್ಯೆ ಆಗಿರಬೇಕು, ಬೇರೆ ಏನಲ್ಲ. ಈಗ ಒಬ್ಬ ಧನ ಸಂಪಾದನೆ ಮಾಡ್ತಾನಂತ ಇಟ್ಕೋರಿ, ಅವನ ತಲೆಯಾಗೆಲ್ಲ ಏನಿರ್ತದೆ, ಬರೀ ಧನ 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 ಇರ್ತೈತಿ. ಹೌದಲ್ರಿ? ವಿದ್ಯಾ ಅಭ್ಯಾಸ ಮಾಡೋವನಿಗೆ ಅವನು ಯಾವಾಗಲೂ ಏನಿರಬೇಕಪ್ಪ ಅಂತಂದ್ರೆ ಅವನ ತಲೆಯಲ್ಲಿ ಬರೇ ವಿದ್ಯೆ. ವಿದ್ಯಾರ್ಥಿ ಪಂಚಲಕ್ಷಣಗಳು ಅಂತ ಹೇಳ್ಯಾರ ಶಾಸ್ತ್ರಕಾರರು. ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿದ್ದ ಅಂತಂದರೆ ಇಬ್ಬರದು ಹೇಳ್ತೇನೆ ನಾನೀಗ. ಆಧ್ಯಾತ್ಮಿಕ ವಿದ್ಯಾರ್ಥಿ ಆಗಿದ್ರೆ ಹೆಂಗಿರಬೇಕು? ಆಧ್ಯಾತ್ಮಿಕ ವಿದ್ಯಾರ್ಥಿ ಆಗಿದ್ದಂತಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಜಾತ್ಯಾದಿ ನಿರ್ಬಂಧನವಿಲ್ಲದೆ ಆಧ್ಯಾತ್ಮ ವಿದ್ಯೆಗೆ ಜಾತಿ ಮೊದಲಾದ ನಿರ್ಬಂಧನೆಗಳು ಇಲ್ಲ. ಇದೊಂದು ಇರಲಿ ಸ್ಪಷ್ಟತೆ. ಯಾಕಂತಂದ್ರೆ ಕೆಲವು ಮಂದಿಗೆ ಏನಿರ್ತದೆ, ಬ್ರಹ್ಮವಿದ್ಯಾ ಅಂತಂದ್ರೆ ಇದು ಬ್ರಾಹ್ಮಣರಿಗೆ ಮಾತ್ರ ಸಂಬಂಧಪಟ್ಟದ್ದು, ನಮಗಲ್ಲ, ಅವರಿಗೆಲ್ಲ, ಇವರಿಗೆಲ್ಲ ಅಂತ ಹಿಂಗಿರುತ್ತೆ. ಆದರೆ ಬ್ರಹ್ಮವಿದ್ಯೆಗೆ ಸರ್ವರೂ ಅಧಿಕಾರಿಗಳಿದ್ದಾರೆ. ಮನುಷ್ಯ ಮಾತ್ರ ಬ್ರಹ್ಮವಿದ್ಯೆಗೆ ಅಧಿಕಾರಿ, ಮನುಷ್ಯನ ಬಿಟ್ಟು ಬೇರೆ ಅವನಿಗಿಲ್ಲ. ಹೌದಿಲ್ರಿ? ಮನುಷ್ಯ ಯಾರು ಹುಟ್ಟಾರಲ್ಲ ಎಲ್ಲರೂ ಅಧಿಕಾರಿಗಳಿದ್ದಾರೆ. ಆದರೆ ಅದು ಯಾರಿಗೆ ಪ್ರಾಪ್ತಿ ಆಗ್ತದೆ, ಅಧಿಕಾರತ್ವ ಎಲ್ಲರಿಗೂ ಐತಿ, ಪ್ರಾಪ್ತಿ ಯಾರಿಗೆ ಆಗ್ತದಪ್ಪ ಅಂತಂದ್ರೆ ಶುದ್ಧಾಂತಃಕರಣ ಇರಬೇಕು. ಅಂತಃಕರಣ ಪರಿಪಕ್ವ ಇರಬೇಕು. ಪರಿಪಕ್ವ ಅಂತಃಕರಣ ಅಂತ ಎದಕ್ಕಂತಾರಂತಂದ್ರೆ ಯಾರ ಹೃದಯದಲ್ಲಿ ಅಥವಾ ಅಂತಃಕರಣದಲ್ಲಿ ಮಲದೋಷ ಆಗಲಿ ವಿಕ್ಷೇಪ ದೋಷ ಆಗಲಿ ಇರೋದಿಲ್ಲ, ಯಾರ ಅಂತಃಕರಣ ಸಾಧನ ಚತುಷ್ಟಯ ಸಂಪನ್ನವಾಗ್ಯದ ಅವ ಪರಿಪಕ್ವ. ಆಧ್ಯಾತ್ಮದಲ್ಲಿ ಸಾಧನ ಚತುಷ್ಟಯ ಸಂಪನ್ನನೇ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅಂತ ಹೇಳ್ಯಾರ. ಇಲ್ಲಿ ಜಾತಿ ಬರಂಗಿಲ್ಲ, ಇಲ್ಲಿ ವಯಸ್ಸಿನ ಇದನ್ನಿಲ್ಲ. ಸಣ್ಣವನು ಇರ್ಬೋದು. ಜ್ಞಾನೇಶ್ವರ ಮಹಾರಾಜರಿಗೆ ಎಷ್ಟು ವಯಸ್ಸಿತ್ತು? 14 ವರ್ಷ. ಹೌದಿಲ್ರಿ? 10-12 ವರ್ಷ ಮಹಾನ್ ಯೋಗದ ನಿಧಿ ಜ್ಞಾನಿಯಾಂಚರಾಜ ಅಂತಾರವರಿಗೆ. ಹೌದಿಲ್ರಿ? ಈ ಕನಕದಾಸರದು ಏನು ಹುಚ್ಚಿ ಕುಳದವ್ರ? ಹೌದಿಲ್ರಿ? ಅವ್ರೇನು ಕನಕನನ್ನು ಕೆನಕಬೇಡ್ರಿ, ಕೆನಕೆ ತಿನಕಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಹಂಗೆ ಹೇಳ್ತಾರೆ ಗೊತ್ತೇನ್ರಿ? ಕಾರಣ ಕನಕದಾಸರು ಬರೆದಿರ್ತಕ್ಕಂಥ ಮುಂಡಿಗೆಗಳನ್ನು ನೋಡಬೇಕು. ಮುಂಡಿಗೆ ಪದದ ಅರ್ಥ ಸರಿಯಾದ ಮಂಡೆ ಯಾರು ಸುಟ್ಟಿರ್ತೈತಲ್ಲ ಅವ್ರಿಗೆ ಎಷ್ಟು ಗೊತ್ತಾಗ್ತದೆ. ಮಂಡೆ ಸುಡೋದಂತಂದ್ರೆ ಏನು, ಅಷ್ಟು ಚೊಕ್ಕಿರಬೇಕಂತ ಬುದ್ಧಿ. ಶುದ್ಧ ಬುದ್ಧಿ ಇದ್ದವರಿಗೆ ಮಾತ್ರ ತಿಳಿತದೆ. ಅವರು ಮಹಾನ್ ಋಷಿಶ್ರೇಷ್ಠರಾದರು. ಹೌದಿಲ್ರಿ? ಕೃಷ್ಣ ಪರಮಾತ್ಮನನ್ನೇ ಒಲಿಸ್ಕೊಂಡ್ರು. ಅದಕ್ಕೆ ಜಾತಿ ಪದ್ಧತಿ, ಜಾತಿ ವ್ಯವಸ್ಥೆ ಇಲ್ಲಿಲ್ಲ ಬ್ರಹ್ಮಜ್ಞಾನಕ್ಕೆ. ಗುರು ಗೋವಿಂದರ ಶಿಷ್ಯ ಶಿಶುನಾಳದ ಶರೀಫ್ ಸಾಹೇಬರು, ಅವ್ರಿಗೆ ಯಾವ ಜಾತಿ? ಹೌದಿಲ್ರಿ? ಅವ್ರು ಹುಟ್ಟಿದ್ದು ಮುಸ್ಲಿಮ, ನಮ್ಮ ಹಿಂದೂ ಪರಂಪರೆಯವರು ಅಂತೂ ಅಲ್ಲ ಹುಟ್ಟುತ್ತಾ ನಮ್ಮವರಲ್ಲ. ಹಂಗಾರೆ ಇದೆಲ್ಲದರಿಂದ ಏನು ಗೊತ್ತಾಗುತ್ತೆ ನಮಗೆ? ಹೌದಿಲ್ರಿ? ಚೌಕಾಮೇಳ ದಲಿತ ವರ್ಗಕ್ಕೆ ಸೇರಿದವ. ಹೌದಿಲ್ರಿ? ಅನೇಕ ಮಂದಿ, ಮೀರಾಬಾಯಿ, ಅಕ್ಕ ಮಹಾದೇವಿ ತಾಯಿಯವರು. ಈ ಕಡೆ ನಮ್ಮ ಕರ್ನಾಟಕವನ್ನು ನೋಡಿದ್ರಂತೂ ನಾವು ಕರ್ನಾಟಕದಾಗ ಹುಟ್ಟೇವಿ, ಇದು ನಮ್ಮ ಭಾಗ್ಯ ಅನ್ನಿಸ್ತದ ರೀ. ಎಷ್ಟೋ ಜನ್ಮಗಳ ಪುಣ್ಯ. ಯಾಕೆ ನಾವು ಕರ್ನಾಟಕದಾಗ ಹುಟ್ಟೇವಿ. ಯಾಕೆ ಈ ಮಾತನ್ನು ಹೇಳ್ತಾನಂತಂದ್ರೆ ಇಡೀ ವಿಶ್ವದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಆತ್ಮಜ್ಞಾನಿಗಳ ಸಂಖ್ಯೆ ಯಾವ ನಾಡಿನಾಗ ಜಾಸ್ತಿ ಆಗ್ಯದಪ್ಪ ಅಂತಂದ್ರೆ ಅದು ಹೆಮ್ಮೆಯಿಂದ ಹೇಳ್ಬೇಕು ನಾವು, ಅದು ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ಮಂದಿ ಆತ್ಮಜ್ಞಾನಿಗಳು ಬ್ರಹ್ಮಜ್ಞಾನಿಗಳಾಗ್ಯಾರಲ್ಲ, ಇಡೀ ವಿಶ್ವದ ಇತಿಹಾಸದಲ್ಲಿ ಅಲ್ಲಿಯೂ ಇಲ್ಲ. ಅದಕ್ಕಾಗಿ ನಾವು ಧನ್ಯರು. ನಾವು ಕರ್ನಾಟಕದವರು, ಹೆಮ್ಮೆಯಿಂದ ಹೇಳ್ಬೇಕು ನಾವು ಧನ್ಯರು. ಎದಕ್ಕಾಗಿ? ನಮ್ಮಲ್ಲಿ ಎಂತೆಂಥವ್ರು ಹುಟ್ಟ್ಯಾರಪ್ಪ ಅಂತಂದ್ರೆ ದೇವರನ್ನು ತೆಳಗಿಳಿಸಿದವ್ರು ಹುಟ್ಟ್ಯಾರ. ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನನ್ನು ಸಾಕಾರ ಆಗಕ್ಕೆ ವಶಪಡಿಸಿಬಿಟ್ರು ಅವನು. ಹೌದಲ್ರಿ? ಅಂಥವ್ರು ಹುಟ್ಟ್ಯಾರ. ಮಹಾ ಯೋಗಿಗಳು ಹುಟ್ಟ್ಯಾರ. ಶರಣರು 770 ಮಂದಿ ಅಮರಗಣಗಳು, ಎಲ್ಲ ಜಾತಿಯವರು, ಎಲ್ಲ ಕುಲದವರು, ಎಲ್ಲ ಕಸುಬಿನವರು. 770 ಅಮರಗಣಗಳಾದರು. ಅಲ್ಲಮ ಪ್ರಭುದೇವರಂಥ ಯೋಗಿಗಳು ಯಾರಿದ್ದಾರೆ?
ಯಾರದಾರ ಯೋಗಿಗಳೆಲ್ಲ ಪ್ರಭುದೇವ್ರಂಥವ್ರು ಹೌದಿಲ್ಲ ರೀ. ಸಿದ್ದರಾಮರಂಥ ಯೋಗಿಗಳು ಯಾರಿದ್ದಾರೆ? ಯೋಗಿ ಆದ್ರೆ ಹಂಗಾಗಬೇಕು, ಅಲ್ಲಮ್ಮ ಪ್ರಭುದೇವ್ರು ಹಂಗಾಗಬೇಕು. ಹುಟ್ಟಿದ್ದವ್ರು ಭಾಳ ಕೆಳವರ್ಗದಾಗ ಹೌದಿಲ್ಲ ರೀ, ಅಲ್ಲಮ್ಮ ಪ್ರಭುದೇವರು. ಆದರೆ ಶೂನ್ಯ ಪೀಠದ ಅಧ್ಯಕ್ಷ. ಶೂನ್ಯ ಪೀಠ ಅಂತಂದರೆ ಬರೀ ಸಾಮಾನ್ಯದ ಕುರ್ಚಿ ಅಲ್ರಿ ಅದು. ನಾದ ಬಿಂದು ಕಲಾತೀತವಾದಂತಹ ಅದೆಲ್ಲವನ್ನು ಅತಿಕ್ರಮಿಸಿ ಹೋಗ್ಬೇಕು. ಸಾಧಕನಿಗೆ ಈಗೇನು ಸಾಧನ ಮಾಡ್ತಾನಲ್ಲ ಒಬ್ಬ ಶಿವಯೋಗ ಸಾಧಕ ಅದಾನಂತಂದ್ರೆ ಅವನಿಗೆ ನಾದಗಳು ಕೇಳ್ತವೆ, ಅವನಿಗೆ ಪ್ರಕಾಶ ಕಾಣಿಸುತ್ತೆ. ಆ ನಾದ ಬಿಂದುವನ್ನು ದಾಟಿದ ಬಳಿಕ ಸೂಕ್ಷ್ಮ ದ್ವಾರ ಬರುತ್ತೆ, ಅದನ್ನು ಪ್ರವೇಶ ಮಾಡಬೇಕು. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ತಮ್ಮ ಶೂನ್ಯ ಸಂಪಾದನೆಯಲ್ಲಿ, ಆ ಒಳಗೆ ಒಂದು ಶೂನ್ಯ ಐತಿ, ಶೂನ್ಯವನ್ನು ಸುಟ್ಟು ವಿಭೂತಿಯನ್ನಾಗಿ ಮಾಡಿಸ್ಕೊಂದಿನಿ ಅಂತ ಹೇಳ್ತಾರೆ ಅವರು. ಸಾಧನಾ ಲೆವೆಲ್ ಹೇಳ್ರಿ ನೀವು. ನಾವಿನ್ನೂ ಎಲ್ಲಿದ್ದೇವಪ್ಪ ಅಂದ್ರೆ ದೇಹಸ್ಥರದಾಗದೇವಿ. ನಿಮ್ಮ ಜೀವನ ಎಲ್ಲಿದಪ್ಪ ಅಂದ್ರೆ ದೇಹಸ್ಥರ. ಅವ್ರು ಎಲ್ಲಿದಾರ? ಒಳಗಿನ ಶೂನ್ಯವನ್ನು ಸುಟ್ಟು ಬೂದಿಯನ್ನಾಗಿ ಮಾಡಿಸ್ಕೊಂದನ ಅಂತ ಹೇಳ್ತಾರೆ. ಅವ್ರು ಎಲ್ಲಿದಾರ, ನಾವೆಲ್ಲಿದ್ದೀವಿ. ಭಾಳ ಎತ್ತರ ಮಟ್ಟದ ಸಾಧನೆ ಇರೋದು ಅಲ್ಲಮ್ಮ ಪ್ರಭುದೇವ್ರದ್ದು. ಅಂಥವರೆಲ್ಲ ಪಾದ ಸ್ಪರ್ಶ ಆಗಿದೆ ಈ ಭೂಮಿಗೆ. ಹೀಗಾಗಿ ನಾವು ಕರ್ನಾಟಕದವರು, ನಮ್ಮ ಈ ಭೂಮಿ ಧನ್ಯ. ಯಾಕ? ಅಂಥ ಮಹಾತ್ಮರ ಪಾದ ಸ್ಪರ್ಶ ಆಗೈತಿ. ದಾಸರೆಲ್ಲ ಆದವ್ರು ಎಲ್ಲಿ? ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳ್ಯಾರ. ಮಹಿಪತಿ ದಾಸರು, ಕನಕದಾಸರು, ಎಂತೆಂಥ ಸಂಗೀತಗಾರರು ಎಲ್ಲ ಇಲ್ಲೇ. ಇಂಥವ್ರನ್ನೆಲ್ಲ ಕೊಟ್ಟಿದ್ದು ನಮ್ಮ ಕರ್ನಾಟಕ. ಅದಕ್ಕಾಗಿ ನಮ್ಮ ಕನ್ನಡ ನಾಡಿನ ಮೇಲೆ ಭಾಳ ನಮಗೆ ಅಭಿಮಾನ ಇರಬೇಕು. ಅದು ನಾವು ಕನ್ನಡಿಗರು ಅನ್ನೋದು ದೊಡ್ಡ ಹೆಮ್ಮೆ ನಮಗೆ. ಕನ್ನಡ ಸಾಹಿತ್ಯದಲ್ಲೇ ರಚನೆಯಾದಂಥ ಕಾವ್ಯಶಾಸ್ತ್ರ ಮತ್ತೆಲ್ಲೂ ಇಲ್ಲ. ಎಂಥ ಅದ್ಭುತ ಅದ ರೀ, ಹೌದಿಲ್ಲ ರೀ. ಆಗಿನ ಹರಿಹರನ ರಗಳೆಗಳನ್ನು ಮೊದಲು ಮಾಡಿಕೊಂಡು ಇತ್ತೀಚಿನ ದರಾ ಬೇಂದ್ರೆಯವ್ರ ತನಕ ಎಂಥ ಸಾಹಿತ್ಯ ಇರೋದು. ಸಾಹಿತ್ಯದಲ್ಲೇ ಶ್ರೇಷ್ಠ ಕರ್ನಾಟಕ, ಸಂಗೀತದಲ್ಲೇ ಶ್ರೇಷ್ಠ ಕರ್ನಾಟಕ. ಕರ್ನಾಟಕದ ಸಂಗೀತನ ಅದ, ನಮ್ಮದೇ ಸಂಗೀತ, ಸಂಗೀತ ಪ್ರಕಾರವೇ ಬಂದ್ಬಿಡ್ತೆ ಕರ್ನಾಟಕ ಸಂಗೀತ, ಹೌದಿಲ್ಲ ರೀ. ಎಂಥವ್ರು ಇಲ್ಲಿ ನೋಡ್ರಿ, ನಮ್ಮ ಕರ್ನಾಟಕದ ಯಾವುದೇ ಸ್ಥಳಕ್ಕೆ ಹೋಗ್ರಿ, ಅಜ್ಞಾತ ಸ್ಥಳಕ್ಕೆ ಹೋಗ್ರಿ, ಯಾವುದೋ ಊರಿಗೆ ಹೋಗ್ರಿ, ನಾವು ಹೆಸರು ಹುಡುಕಾಡ್ಕೊಂಡು ಹೋಗಂಗಿಲ್ಲ. ಯಾವುದೇ ಅಜ್ಞಾತ ಸ್ಥಳ, ಯಾವುದೇ ಊರು, ಯಾವುದೇ ಕಲ್ಲಿಗೆ ಹೋಗ್ರಿ, ಒಬ್ಬಾದರೂ ಮಹಾತ್ಮ ಇರ್ತಾರೆ, ಒಬ್ಬಾದರೂ ಸಿಗ್ತಾರೆ. ಹೌದು, ಅಂಥ ನಾಡು ಯಾವುದಪ್ಪ ಅಂದ್ರೆ ಅದು ಕರ್ನಾಟಕ. ಅದಕ್ಕಾಗಿ ನಾವು ಕನ್ನಡಿಗರು ಭಾಳ ಧನ್ಯರು. ವಿಷಯ ಬೇರೆ ಕಡೆ ಹೋಗಿ ಕಾಣಿಸ್ತದೆ ಇದು. ಹಾಂ, ವಿದ್ಯಾರ್ಥಿಗಳ ಬಗ್ಗೆ ನಾವು ಚರ್ಚೆ ಮಾಡತ್ತಿದ್ವಿ. ಆತ್ಮ ಸಾಧಕನಿಗೆ ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು. ಅವನಲ್ಲಿ ವಿವೇಕ, ವೈರಾಗ್ಯ, ಸಮಾಧಿಶರ ಸಂಪತ್ತಿ, ಮುಮುಕ್ಷತ, ಇವು 4 ಸಂಪತ್ತು ಅಂತ ಕರೀತಾರೆ ಅಧ್ಯಾತ್ಮ ಸಾಧಕನಿಗೆ. ಅವ ವಿದ್ಯಾರ್ಥಿನೇ. ಒಬ್ಬ ಗುರುಕುಲಕ್ಕೆ ಬಂದಾನಂತ ನಾವು ವಿದ್ಯಾರ್ಥಿ. ಈ 4 ಅರ್ಹತೆ ಅವನಲ್ಲಿ ಬೇಕು. ಯಾವ್ಯಾವು? ಒಂದು ವಿವೇಕ, ಎರಡನೇದು ವೈರಾಗ್ಯ, ಮೂರನೇದು ಸಮಾಧಿಶರ ಸಂಪತ್ತಿ, ನಾಲ್ಕನೇದು ಮುಮುಕ್ಷತ್ವ. ಹಂಗಾರೆ ಗೃಹಸ್ಥರ ಅಧಿಕಾರಿಗಳದಾರ ಇಲ್ಲೋ ಅಂತ ನೀವು ಕೇಳ್ಬೋದು. ನಮ್ಮ ಕರ್ನಾಟಕ ಇದಕ್ಕೆ ಒಂದು ದೊಡ್ಡ ಇತಿಹಾಸ ಅದ. ಇಲ್ಲಿ ಆದಂಥ ಎಲ್ಲ ಮಹನೀಯರು 100ಕ್ಕೆ 99% ಎಲ್ಲರೂ ಗೃಹಸ್ಥರೇ. ಆದರೆ ಇದೆಲ್ಲ ಅಂತಃಕರಣದ ವಿಚಾರ ರೀ ಇದು. ವಿವೇಕ, ಎಲ್ಲರೂ ಗೃಹಸ್ಥರು, ಎಲ್ಲರೂ ಗೃಹಸ್ಥರೇ ಅದಾರ. ಹೆಚ್ಚು ಕಮ್ಮಿ ಎಲ್ಲರೂ ಗೃಹಸ್ಥರು ಅದಾರ. ಕೆಲವು ಜನ ಮಹನೀಯರನ್ನು ಬಿಟ್ಟರೆ ಎಲ್ಲರೂ ಗೃಹಸ್ಥರು. ಆ ನಂತರ ಸಾಧನ ಚತುಷ್ಟಯ ಸಂಪನ್ನಾದಂಥ ಅಧಿಕಾರಿ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಶಿವಯೋಗಿಗಳ ಸನ್ನಿಧಾನಕ್ಕೆ ಹೋಗ್ಬೇಕು. ನಾನಿಲ್ಲೇ ಪದ ಶ್ರೋತ್ರಿಯ ಬ್ರಹ್ಮನಿಷ್ಠ ಮತ್ತು ಶಿವಯೋಗ ಸಂಪನ್ನ ಅಂತ ಹೇಳ್ತೀನಿ. ಅಂಥವ್ರ ಹತ್ರ ಹೋಗ್ಬೇಕು. ಅಲ್ಲಿ ಹೋಗಿ ಅವರ ಸೇವಾದಿಗಳನ್ನು ಮಾಡಬೇಕಾಗ್ತದೆ. ಶಾಸ್ತ್ರನ ಹೇಳ್ತದೆ, ಆಪ್ತ ಅಂಗ ಸ್ಥಾನ ಸದ್ಭಾವರೂಪಿ ಸೇವೆಯನ್ನು ಮಾಡಿ ಅವರಿಂದ ನಿರಂತರ ಶ್ರವಣ ಮಾಡಬೇಕು. ಶ್ರವಣ ಅಂತಂದ್ರೆ ವೇದಾಂತ ವಾಕ್ಯಗಳ ತಾತ್ಪರ್ಯ ನಿರ್ಣಯ ಮಾಡಬೇಕು ರೀ. ಏನು ಹೇಳ್ತದೆ ವೇದಾಂತ?
ಏನು ಹೇಳ್ತದೆ ವಚನ ಸಾಹಿತ್ಯ, ಏನು ಹೇಳ್ತದೆ ದಾಸ ಸಾಹಿತ್ಯ, ಅವ್ರ ಅಭಿಪ್ರಾಯವೇ ಏನದ, ಅದರ ತಾತ್ಪರ್ಯವನ್ನು ನಿಶ್ಚಯ ಮಾಡಿ ಶ್ರವಣ ಆದ ನಂತರ ಮನನ ತದಾಕಾರ ವೃತ್ತಿಯಾಗಬೇಕು. ಏನು ನಾವು ಶ್ರವಣ ಮಾಡೀವಿ, ಏನನ್ನು ಮನನ ಮಾಡೀವಿ, ನಿಧಿಧ್ಯಾಸನ ಅಭ್ಯಾಸವನ್ನು ಮಾಡಬೇಕಾಗ್ತದೆ. 190% ಸಾಧಕರು ಈಗ ನಮ್ಮ ಸದ್ಯ ನಡೆದದ್ದು ಏನಾಗಿದೆ ಗೊತ್ತೇನ್ರಿ ಸರ್, ಬರೇ ಶ್ರವಣ ಮಾಡ್ತಾರೆ, ಮನನ ಮಾಡಂಗಿಲ್ಲ. ಕೆಲವು ಜನ ಮನನ ಮಾಡ್ತಾರೆ, ನಿಧಿಧ್ಯಾಸನ ಅಂತೂ ಮಾಡಂಗಿಲ್ಲ. ನಿಧಿಧ್ಯಾಸನ ಅಂತಂದರೆ ಅನಾತ್ಮಾಕಾರ ವೃತ್ತಿ ತಿರಸ್ಕಾರಪೂರ್ವಕ ಬ್ರಹ್ಮಾಕಾರ ವೃತ್ತಿ ಅಥವಾ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನ ಮಾಡಬೇಕು. ಈಗ ನಾನು ದೇಹ, ನಾನು ಇಂದ್ರಿಯಗಳು, ನಾನು ಮನಬುದ್ಧಾದಿ ಏನಂತೇವಲ್ಲ, ಈಗ ಹೆಂಗೆ ಬೆಸ್ಟ್ ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಗಾಢವಾದ ನಿದ್ದೆ ಹೊಕ್ಕೇವಲ್ಲ, ನಾವು ಒಂದೊಂದನ್ನು ಬಿಡ್ಕೊಂತ ಹೋಕ್ಕೇವೆ. ನಾವು ದೇಹವನ್ನು ಮರಿತೇವೆ, ಅಂತಃಕರಣ ದೇಹ ಭಾವವನ್ನು ಬಿಡ್ತದೆ, ಇಂದ್ರಿಯಗಳ ಗೋಲಕದಿಂದ ಹಿಂದೆ ಸರಿತದೆ, ತನ್ನ ಆಲೋಚನೆಗಳನ್ನು ಬಿಡ್ತದೆ, ನಿದ್ರೆಗೆ ಹೋಗ್ತದೆ. ಅಂದರೆ ಇಲ್ಲೆಲ್ಲ ಬಿಟ್ಕೋ ಅಂತ ಬಂತದ್ದು, ಹೌದಿಲ್ರಿ ಅಂತಃಕರಣ. ಹಾಗೇ ಜಾಗೃತ ಅವಸ್ಥೆಯಲ್ಲಿ ದೇಹವನ್ನು ಮರಿಬೇಕು, ಇಂದ್ರಿಯ ಗೋಲಕಗಳಿಂದ ಹಿಂಸರಿಬೇಕು, ಅಂತಃಕರಣದಲ್ಲಿ ಯಾವ ಆಲೋಚನೆಗಳು ಹೇಳ್ಬಾರ್ದು. ಯಾವುದು ಅವೆಲ್ಲ ಹೇಳ್ತಿರ್ತಾವೆ, ಆದರೆ ಇವನ ಗುರಿ ಅದಾಗಬಾರ್ದು. ಇವೆಲ್ಲವನ್ನು ಬಿಟ್ಕೊಂತ ಅನಾತ್ಮಾಕಾರ ವೃತ್ತಿ ಅಂತಾರೆ ಇದಕ್ಕೆ. ಈ ಅನಾತ್ಮಾಕಾರ ವೃತ್ತಿಗಳನ್ನು ಬಿಟ್ಕೊಂತ ಆತ್ಮಾಕಾರ, ಆ ಆನಂದದ ಆಕಾರ ವೃತ್ತಿ ಆಗ್ಬೇಕು, ಅದರಲ್ಲೇ ಮಗ್ನ ಆಗ್ಬೇಕು. ಇದಕ್ಕೆ ನಿಧಿಧ್ಯಾಸನ ಅಂತಾರೆ. ಶ್ರವಣ ಮನನ ಮಾಡೋದ್ರಿಂದ ಗಟ್ಟಿ ಆಗುತ್ತೆ, ನಿಧಿಧ್ಯಾಸನ ಮಾಡೋದ್ರಿಂದ ಅದ್ರ ಕಡೆ ಮುಖ ಆಗ್ತತಿ. ಇಷ್ಟು ಇದನ್ನು ಮಾಡೋರ ಸಂಖ್ಯೆ ಭಾಳ ಕಮ್ಮಿ ಅದ. ಇಷ್ಟಕ್ಕೆ ಆತ್ಮಜ್ಞಾನ ಆಗ್ತದೇನು? ಇಷ್ಟಕ್ಕೆ ಆಗಂಗಿಲ್ಲ ರೀ. ಹಾಂ, ಇದೊಂದು ಅಭ್ಯಾಸ, ಇದು ನಿಧಿಧ್ಯಾಸನ ಅನ್ನೋದು. ಆ ನಿಧಿಧ್ಯಾಸನ ಮಾಡ್ತಾ ಹಿಂಗಾಗುತ್ತಪ್ಪ ಅಂತಂದರೆ ಎಲ್ಲ ಅನಾತ್ಮಾಕಾರ ವೃತ್ತಿಗಳು ಹೋಗಿ ಕೇವಲ ಬ್ರಹ್ಮಾಕಾರ ವೃತ್ತಿ ಮಾತ್ರ ಸ್ಥಿರ ಆಗ್ತದೆ. ಸಚ್ಚಿದಾನಂದದ ಸ್ಥಿತಿಯಲ್ಲೇ ನಿಲ್ತಾನವ. ಅದು ಏನಾಗ್ತದಪ್ಪ ಅಂದ್ರೆ ಮುಂದುವರಿತಾ ಎಲ್ಲ ಹೋಗ್ತದೆ ರೀ, ಎಲ್ಲ ಮರಿತಾನ, ಕೇವಲ ಆನಂದ ಸ್ಥಿತಿಯಲ್ಲಿ ಮಾತ್ರ ಇರ್ತಾನೆ. ಅದರಲ್ಲೇ ಉಳ್ದ ಅಂತಂದ್ರೆ ಅದಕ್ಕೆ ಸವಿಕಲ್ಪಕ ಸಮಾಧಿ ಅಂತಾರೆ. ಎಲ್ಲ ಬಿಟ್ಟು ಕೇವಲ ಆನಂದ ಸ್ಥಿತಿಯಲ್ಲಿ ಮಾತ್ರ ಉಳ್ದ, ಅದು ಸವಿಕಲ್ಪ ಸಮಾಧಿ. ಆದರೂ ಮುಂದುವರೆದು ಹೋದ ಅಂತಂದರೆ ಅದು ನಿರ್ವಿಕಲ್ಪ ಆಗುತ್ತೆ. ನಿರ್ವಿಕಲ್ಪ ಸಮಾಧಿಯಲ್ಲೇ ಬ್ರಹ್ಮದ ಅನುಭೂತಿ ಆಗುತ್ತೆ. ಆವಾಗ ಅವನಿಗೆ ಆತ್ಮಸ್ಥಿತಿ ಪ್ರಾಪ್ತಿ ಆಗ್ತದೆ. ಇಲ್ಲಿ ಅಲ್ಲದನ್ನು ಬಿಟ್ಟು ಏನು ಉಳಿದೆಲ್ಲ ಬರೀ ಬುದ್ಧಿ ಕೆಲಸ ರೀ. ಅಲ್ಲಿ ಬರೀ ಸಂಗ್ರಹ ಮಾಡಿದ್ದು ಹೇಳಿದ್ದು, ಆದರೆ ಅದು ಸಾಕ್ಷಾತ್ಕಾರ ಅಲ್ಲ. ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಸಾಧಕ ಯಾವಾಗ ಮುಟ್ತಾನೆ, ಆವಾಗ ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದೆ. ಆ ಗೋಲನ್ನು ಮುಟ್ತಾನೆ ಅವ. ಇದೆಲ್ಲ ಅಭ್ಯಾಸ. ಇದನ್ನು ಮಾಡಬೇಕಾದದ್ದು ಯಾರು? ಆಧ್ಯಾತ್ಮಿಕ ವಿದ್ಯಾರ್ಥಿ ಇದನ್ನು ಮಾಡಬೇಕು. ಲೌಕಿಕ ವಿದ್ಯಾರ್ಥಿ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅವ ತಮ್ಮ ಪಾಠ ಏನಿರ್ತದೆ ಆ ಪಾಠವನ್ನು ಶ್ರದ್ಧೆಯಿಂದ ಕೇಳಬೇಕು. ಆನಂತರ ಅದನ್ನು ಅನುಸಂಧಾನ ಮಾಡಬೇಕು. ಮನೆಯಲ್ಲಿ ಪಾಲಕರಾದರೂ ಕೂಡ ತಾವು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ಹುಡುಗ ಅಭ್ಯಾಸ ಮಾಡಪ್ಪ ಅಂದ್ರೆ ಹೆಂಗೆ ಸಾಧ್ಯತೆ? ಹೌದಿಲ್ಲ, ಆಗೋದಿಲ್ಲ. ಅವ್ರು ಸಹಜ ಅಂತಾರೆ, ನೀನು ಹಿಂಗೆ ಮಾಡ್ತೀವಿ ಮತ್ತು ಹಿಂಗೆ ನಮಗೆ ಹಿಂಗೆ ಹೇಳ್ತೀವಿ ಅಂತಂತಾರೆ. ನಮ್ಮ ಮಕ್ಕಳು ಅಂತಾವಲ್ರಿ, ಹೌದಿಲ್ಲ ರೀ. ಹೀಗಾಗಿ ಪಾಲಕರದ್ದು ಭಾಳ ಇಂಪಾರ್ಟೆಂಟ್ ಅದ. ನಾವು ಯಾವ ರೀತಿ ಇರ್ತೇವೆ ನಮ್ಮಂತೆ ನಮ್ಮ ಪರಿಸರ ಇರ್ತದೆ. ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತದ. ಮನೆ ಅಂದರೆ ಯಾರು? ಗೃಹಿಣಿನೇ ಮನೆ. ತಾಯಿ ಹೆಂಗಿರ್ತಾಳ ಅದೇ ಮನೆ. ಅದಕ್ಕೆ ತಾಯಂದಿರ ಕೆಲಸ ಭಾಳ ದೊಡ್ಡದದ ರೀ. ಮಕ್ಕಳಿಗೆ ತಾಯಂದಿರೇ ಸಂಸ್ಕಾರವನ್ನು ಕೊಡಬೇಕು. ಅಪ್ಪ ಕೊಡಕ್ಕೆ ಬರಂಗಿಲ್ಲೇನ? ಅಪ್ಪನ ಕಡೆ ಬರೋದಿಲ್ಲ ಮಕ್ಕಳು ರೀ. ಅಪ್ಪನ ಕಡೆ ಯಾಕೆ ಬರೋಂಗಿಲ್ಲ ಅಂತಂದ್ರೆ 9 ತಿಂಗಳ ತನಕ ಹೊಟ್ಟೆ ಇಟ್ಕೊಂಡಾಳ. ಎಷ್ಟು ಸಂಬಂಧ ತಾಯಿಗೆ ಆ ಮಗುವಿಗೆ ಎಷ್ಟು ಸಂಬಂಧ ಇರ್ತದೆ, ಅಷ್ಟು ತಂದೆಗೆ ಮಗುವಿಗೆ ಸಂಬಂಧ ಇರೋಂಗಿಲ್ಲ. ಇದು ಪ್ರಯೋಗಾತ್ಮಕವಾಗಿ ನೋಡ್ರಿ ನೀವು. ತಂದೆ ತಾಯಿಗೆ ಯಾವ ಮಕ್ಕಳು ಬರೋಂಗಿಲ್ಲ, ತಾಯಿ ಹತ್ರನೇ ಹೋಗ್ತಾವೆ. ಆಕೆ ಬೈಲಿ ಬಡಿಲಿ ಏನು ಬೇಕಾದ್ ಮಾಡಲಿ, ತಂದೆ ಹತ್ರ ಬರೋದಿಲ್ಲ ಅವು. ತಾಯಿ ಹತ್ರ ಯಾಕೆ ಹೋಗ್ತಾವೆ ಹೇಳ್ರಿ? 9 ತಿಂಗಳ ಒಳಗಿದ್ದ ತನ್ನಿಂದ ನಿರ್ಮಾಣ ಆಗಿದ್ರೆ ಅದು. ಹೀಗಾಗಿ ಒಳಗೆ ಸಾಕಿದಕ್ಕೂ ಆಕೆ ಹೊರಗೆ ಬಂದ ಒಳಗೆ ಪಾಲನೆ ಮಾಡೋ ಮುಖ್ಯ ಜವಾಬ್ದಾರಿ ಯಾರ್ದಪ್ಪ ಅಂತಂದರೆ ತಾಯಿದೇ ಇರ್ತದೆ. ಹೀಗಾಗಿ ತಾಯಂದಿರೇ ಸಂಸ್ಕಾರಿತವಾಗಿರ್ಬೇಕು ರೀ. ತಾಯಂದಿರ ಕರ್ತವ್ಯ ಭಾಳ ಅದ.
ತಾಯಿ ಸರಿ ಆದಳಂತಂದ್ರೆ ಅದಕ್ಕೆ ಹೇಳಿದ್ದು ಮೊದಲು ಮಾತೃದೇವೋ ಭವ ಅಂತದ. ಗುರುವಿಗೆ ಮೊದಲು ಸ್ಥಾನ ಕೊಟ್ಟಿಲ್ಲ ಉಪನಿಷತ್ಕಾರರು. ಮೊದಲು ಸ್ಥಾನ ಕೊಟ್ಟಿದ್ದು ಯಾರಿಗೆ? ತಾಯಿಗೆ. ಮಾತೃದೇವೋ ಭವ, ನಂತರ ಪಿತೃದೇವೋ ಭವ, ನಂತರ ಆಚಾರ್ಯ ದೇವೋ ಭವ ಅಂತದ. ಹೌದಿಲ್ರಿ? ಇದಕ್ಕಾಗಿ ಪಾಲಕರ ಕರ್ತವ್ಯ. ಆಧ್ಯಾತ್ಮ ಸಾಧನ ಮಾಡತ್ತಿದ್ದಂತಂದರೆ ಅವಾಗೂ ಕೂಡ ಪಾಲಕರ ಕರ್ತವ್ಯ. ಈಗ ಇಲ್ಲಿ ನಮ್ಮಲ್ಲಿ ಉದಾಹರಣೆ ನೋಡ್ರಿ, ನನಗೆ ಸದ್ಯ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ನಮ್ಮ ಅನಂತಯ್ಯ ಸರ್ ಅವರು ಅದಾರ. ಹಿಂಗೆ ಭಾಳಷ್ಟು ಮಂದಿ ಇದ್ದಾರೆ. ಅನಂತಯ್ಯ ಸರ್ ಅವ್ರದ್ದೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇವ್ರ ತಂದೆ ಅಚಿಂತ್ಯನಾಥ ಸ್ವಾಮಿಗಳು ನಾಥ ಪಂಥದ ಒಂದು ಪರಂಪರೆಯಲ್ಲಿ ಬಂದಂಥವರು. ನಾಥ ಪಂಥದ ಕೊಂಡಿದು ಎಲ್ಲೂ ವಿಚ್ಛಿನ್ನ ಆಗಿಲ್ಲ, ಅವಿಚ್ಛಿನ್ನವಾಗಿ ಬಂದಂಥದ್ದು. ಇವ್ರ ತಂದೆಯವರು ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಆ ಸಮಾಧಿ ಸ್ಥಿತಿ ಅಭ್ಯಾಸವನ್ನು ಮಾಡಿದರು. ಮಾಡಿದರು. ನಿಜಗುಣದ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಕಬೀರ್ನಾಥ್ ಸ್ವಾಮೀಜಿಯವ್ರ ಹತ್ರ. ಆ ಅವಸ್ಥೆಯಲ್ಲಿ ಇದ್ಕೊಂಡು ಮಕ್ಕಳಿಗೆ ಏನು ಹೇಳಿದ್ರು ಗೊತ್ತಾನವರು? ಆಸ್ತಿ ಮಾಡಪ್ಪ, ಶ್ರೀಮಂತ ಆಗು, ಇದನ್ನು ಹೇಳಿಲ್ಲ ಅವರು. ಏನು ಹೇಳಿದ್ರು ಅಂತಂದ್ರೆ, ಆಗೋದಿದ್ರೆ ಆತ್ಮಜ್ಞಾನಿ ಆಗು, ನೀನಾಗು ಆತ್ಮಜ್ಞಾನಿ ಆಗು, ಅದು ದೊಡ್ಡದು ಅಂತ ಹೇಳಿದರು. ಪಾಲಕರು ಮಕ್ಕಳಿಗೆ ಆತ್ಮಜ್ಞಾನಿ ಆಗಂತ ಹೇಳಿದ್ದಕ್ಕಾಗಿ ಈಗ ಅವರು ಆ ಮಾರ್ಗದಾಗ ಅದಾರ. ಅಂದ್ರೆ ತಂದೆ ತಾಯಿಗಳ ಕರ್ತವ್ಯನೂ ಭಾಳ ಮುಖ್ಯ ಅದಲ್ಲ, ಹೌದಿಲ್ರಿ? ಯಾವುದೇ ಶಿಕ್ಷಣ ಇರಲಿ, ಅದು ಆಧ್ಯಾತ್ಮ ಕ್ಷೇತ್ರನೇ ಇರಲಿ ಅಥವಾ ಲೌಕಿಕ ಕ್ಷೇತ್ರನೇ ಇರಲಿ, ಮಕ್ಕಳು ವಿಕಾಸ ಆಗಬೇಕಂತಂದ್ರೆ ಬಹುಮುಖ್ಯ ಪಾತ್ರ ಯಾರ್ದು ಅಂತಂದರೆ ಅದು ತಾಯಿ ಮತ್ತು ತಂದೆ ಇರೋದು.